ಅಭಿನಾಯಕ್ ನಮ್ಮ ಸರಗೂರು ಎಚ್ ಡಿ ಕೋಟೆಯ ಪೇಷಂಟು. ಕೇವಲ 17 ವರ್ಷ ಅವನಿಗೆ ಟ್ರ್ಯಾಕ್ಟ್ರಿಂದ ಬಿದ್ದು ಆಕ್ಸಿಡೆಂಟ್ ಆಗಿತ್ತು. ಏನಾಗಿತ್ತು ಅಂದರೆ ಪೆಲ್ವಿಕ್ ಬೋನ್ ಇಂಜುರಿ ಆಗಿತ್ತು. ಪೆಲ್ವಿಕ್ ಬೋನ್ ಇದು ಮತ್ತು ಇಲ್ಲಿಗೆ ಎರಡಕ್ಕೂ ಇಂಜುರಿ ಆಗಿತ್ತು. ಇದನ್ನು ನಾವು ಪ್ಯೂಬಿಕ್ ಸಿಂಫೈಸಿಸ್ ಅಂತ ಕರಿತೀವಿ, ಮತ್ತು ಇದನ್ನ ಇಲಿಯಾಕ್ ಬೋನ್ ಅಂತ ಕರಿತೀವಿ. ಅವ್ರಿಗೆ ಯಾವ ಥರ ಇಂಜುರಿ ಆಗಿತ್ತು ಅಂದರೆ ಇದನ್ನು ನಾವು ಬಕೆಟ್ ಹ್ಯಾಂಡಲ್ ಇಂಜುರಿ ಅಂತ ಕರಿತೀವಿ. ಒಂದು ಇಲ್ಲಿ ಇಂಜುರಿ ಆಗುತ್ತೆ, ಪ್ಯೂಬಿಕ್ ಸಿಂಫೈಸಿಸ್ ದೊಡ್ಡದಾಗತ್ತೆ, ಅದ್ರ ಜೊತೆಗೆ ಇಲಿಯಾಕ್ ಬೋನು ಫ್ರ್ಯಾಕ್ಚರ್ ಆಗುತ್ತೆ. ಈ ರೀತಿ ಆಗಂಥ ಫ್ರ್ಯಾಕ್ಚರ್ ನಾವೇನು ಮಾಡಿದ್ವಿ ಅಂದರೆ ಇದಕ್ಕೆ ಒಂದು ಪ್ಲೇಟ್ ಸ್ಕ್ರೂ ಹಾಕಿ ಕೂರಿಸಿ, ಮತ್ತು ಈ ಫ್ರ್ಯಾಕ್ಚರ್ ಏನು ಡಿಸ್ಪ್ಲೇಸ್ ಆಗಿತ್ತು ಅದನ್ನ ಒಂದು ಜಾಗಕ್ಕೆ ತಂದು ಇಟ್ಟಿದ್ದೀವಿ. ಯೂಶಲಿ ಪೆಲ್ವಿಕ್ ಇಂಜುರೀಸ್ ತುಂಬ ಕಷ್ಟಕರವಾದ ಸರ್ಜರಿಗಳು. ಯೂಶಲಿ ಪೆಲ್ವಿಕ್ ಸರ್ಜರೀಸ್ ತುಂಬ ಕ್ಲಿಷ್ಟಕರವಾದ ಕಾಂಪ್ಲಿಕೇಟೆಡ್ ಸರ್ಜರೀಸ್. ಇಂಥ ಒಂದು ಸರ್ಜರಿನ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿ ಅದನ್ನ ಯಶಸ್ವಿಗೊಳಿಸಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಅಭಿನಾಯಕ. ನಾನು ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬೊಂಕೊಡಿ ಲಂಬಾಣಿ ಕಾಲೋನಿ ನಮ್ಮ ಊರು. ನನಗೆ ಟ್ರ್ಯಾಕ್ಟರ್ ಅಲ್ಲಿ ಹೋಗುವಾಗ ಬಿದ್ದು ನನಗೆ ಸೊಂಟದ ಮೂಳೆ ಕಟ್ಟಾಗಿ ತುಂಬಾ ಗಾಯ ಆಗಿತ್ತು. ಅವಾಗ ಮೈಸೂರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ತೋರಿಸುವಾಗ ಇಲ್ಲಾಗಲ್ಲ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಅವಾಗ ಇಲ್ಲಿ ನಮಗೆ ಗೊತ್ತಿರುವ ವ್ಯಕ್ತಿ ಮೋಹನ್ ಸರ್ ಅವರ ಹತ್ರ ಹೋದ್ರೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಾಯ್ತು. ಊಟಗಳಲ್ಲಿ ಪ್ರಲಾಕ್ಷ ಹಾಸ್ಪಿಟಲ್ಗೆ ಭೇಟಿ ನೀಡಿ ನನಗೆ ಹಾಸ್ಪಿಟ್ಲಿಗೆ ದಾಖಲೆ ನೀಡಿ ಮೋಹನ್ ಸರ್ ಅವರು ಸ್ವಲ್ಪ ದಿನದ ನಂತರ ಹಾಸ್ಪಿಟಲ್ ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿ ನನಗೆ ಈಗ ಪರವಾಗಿಲ್ಲ, ಸ್ವಲ್ಪ ಗುಣವಾಗಿದ್ದೀನಿ. ಮೋಹನ್ ಸರ್ ಅವರಿಗೂ ಮತ್ತು ಈ ಆಸ್ಪತ್ರೆಯಲ್ಲಿ ಇರುವ ಸಿಸ್ಟರ್ಸ್ ಗಳಿಗೂ ಮತ್ತೆ ನನಗೆ ತುಂಬಾ ಚೆನ್ನಾಗಿ ಕೇರ್ ಮಾಡಿರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಇವ್ನು ನಮ್ಮ ಅಕ್ಕನ ಮಗ. ಈ ಹಾಸ್ಪಿಟಲ್ ಸಿಬ್ಬಂದಿಗಳೆಲ್ಲ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮೋಹನ್ ಸರ್ ಮಾಡಿರೋ ಆಪರೇಷನ್ ಸಕ್ಸಸ್ ಆಗಿ ಗುಣಮುಖ ಆಗಿದೆ. ಎಲ್ಲರಿಗೂ ಪ್ರಲಕ್ಷ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು.